ಗೈಸ್ ಎಲ್ರಿಗೂ ಯೂಸ್ ಆಗುವಂಥ ಮೋಸ್ಟ್ ಯೂಸ್ಫುಲ್ ಗ್ಯಾಜೆಟ್ನ ಇವತ್ತು ತಂದಿದ್ದೀನಿ. ಅದುವೇ ಗೈಸ್ ನಮ್ಮ ಸ್ಮಾರ್ಟ್ ಪವರ್ ಬ್ಯಾಂಕ್, ಮಿನಿ ಪವರ್ ಬ್ಯಾಂಕ್, ಎಂತ ಬೇಕಾದರೂ ಕರಿಬೋದು. ಇದರ ಪ್ರೈಸ್ ನೋಡಿ ನನಗೆ ಸ್ವಲ್ಪ ಶಾಕಿಂಗ್ ಅನ್ನಿಸ್ತು. 300 ರೂಪೀಸ್ ಗುರು, ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಕ್ವಾಲಿಟಿ, ಅದು ಹೆಂಗೆ ಅಲ್ವಾ ಗೈಸ್? ಅದಕ್ಕೆ ನಾನು ಆರ್ಡರ್ ಮಾಡೇ ಬಿಟ್ಟಿದ್ದೀನಿ. ಓಕೆ ಗೈಸ್, ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಗೈಸ್ ಎಲ್ರಿಗೂ ನಾನೊಂದು ರಿಕ್ವೆಸ್ಟ್ ಮಾಡೋದು ಏನಂದರೆ ವಿಡಿಯೋನ ಕೊನೆ ತನಕ ನೋಡಿ ಆಯಿತು. ನಾನು ಅನ್ಬಾಕ್ಸಿಂಗ್ ಮಾಡುವಂಥ ಪ್ರಾಡಕ್ಟ್ ಗೈಸ್ ಒನ್ ಆಫ್ ದ ಬೆಸ್ಟ್, ಒನ್ ಆಫ್ ದ ಚೀಪೆಸ್ಟ್ ಪ್ರೈಸಲ್ಲಿ ಸಿಗುವಂಥ ಈ ಪವರ್ ಬ್ಯಾಂಕ್ 300 ರೂಪಾಯಿದು ಆಲ್ರೆಡಿ ನಾನು ಹೇಳಿ ಆಗಿದೆ ಗೈಸ್. ಇದನ್ನು ಓಪನ್ ಮಾಡಿ ಸಹ ನೋಡೋಣ ಬ್ಯಾಟ್ರಿ ಯಾವ ರೀತಿ ಇದೆ ಅಂತ. ಮತ್ತು ಟ್ರಾನ್ಸ್ಪರೆಂಟ್ ಡಿಸೈನ್, ಇಂಡಿಕೇಟರ್ ಮತ್ತು ಲೈಟ್ ಬೇರೆ ಇದೆ ಗುರು. ಓಕೆ ಗೈಸ್, ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ 58 ಟೆಕ್ ಕನ್ನಡ ಚಾನಲ್ಗೆ ಹೊಸಬ್ರು ನೋಡ್ತಿದ್ರಿ ಗೈಸ್, ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಎಲ್ರಿಗೂ ರಿಕ್ವೆಸ್ಟ್ ಆಯಿತಾ, ತುಂಬ ಜನ ವೀಡಿಯೋ ನೋಡ್ತೀರಿ, ನೀವು ಸಬ್ಸ್ಕ್ರೈಬೇ ಮಾಡಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಎಲ್ಲರೂ ಕಮೆಂಟ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ. ಓಕೆನಾ? ಓಕೆ ಗೈಸ್, ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಗೈಸ್ ಏನಂದರೆ, ನೀವು ಇದು ಬೇಕಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ಟ್ರಾನ್ಸ್ಪರೆಂಟ್ ಪವರ್ ಬ್ಯಾಂಕ್ ಅಂತ ಸರ್ಚ್ ಮಾಡಿದರೆ ಬರುತ್ತೆ, ಇಲ್ಲಾಂದರೆ ಇದರ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಗೈಸ್ ಬೇರೆ ಎಂತ ಸಹ ಇಲ್ಲ ಆಯಿತಾ. ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ, ಇಲ್ಲಿ ಚಾರ್ಜಿಂಗ್ ಕೇಬಲ್ ಇರಬೇಕಿತ್ತು, ಬಟ್ ಇದರಲ್ಲಿ ಸಿಗ್ತಿಲ್ಲ. ಇದು ಪ್ಯಾಕಿಂಗ್ ಮಾಡುವಾಗ ಮಿಸ್ಸಿಂಗ್ ಆಗಿರ್ಬೋದು ಅನಿಸುತ್ತೆ ನನಗೆ. ನೀವು ತಗೊಂಡ್ರೆ ಖಂಡಿತ ಇರುತ್ತೆ. ಗೈಸ್ ಫ್ರಂಟಲ್ಲಿ ಅಂತೂ ಸಖತ್ತಾಗಿದೆ ಆಯಿತಾ. ನೀವು ಒಂದು ಸಲ ಕ್ಲಿಕ್ ಮಾಡಿದರೆ ಇದರ ಇಂಡಿಕೇಟರ್ ಆನ್ ಆಗುತ್ತೆ, ಮತ್ತು 2 ಸಲ ನೀವು ಕ್ಲಿಕ್ ಮಾಡಿದರೆ ಇದೇನು ಟಾರ್ಚ್ ಇದ್ರದ್ದು ಆನ್ ಆಗುತ್ತೆ. ಓಕೆನಾ? ಮತ್ತು ಮದರ್ ಬೋರ್ಡ್ ಎಲ್ಲ ಇದರಲ್ಲಿ ಎದ್ದೆದ್ದು ಕಾಣುತ್ತೆ ಆಯಿತಾ. ನನಗೆ ಸಖತ್ತಾಗಿ ಇಷ್ಟ ಆಯಿತು, ಮತ್ತು ವೆಯ್ಟ್ ಸಹ ಇದೆ ಗೈಸ್. ಇದರ ಬ್ಯಾಟ್ರಿ ಉಂಟಲ್ಲ 5000 mAh ಬ್ಯಾಟ್ರಿ. ನಮಗೆ 300 ರೂಪೀಸಿಗೆ 5000 mAh ಬ್ಯಾಟ್ರಿ ತುಂಬ ದೊಡ್ಡ ಬ್ಯಾಟ್ರಿ ನನಗೆ ಅನಿಸುತ್ತೆ. ಓಕೆನಾ? ಎಕ್ಸಾಂಪಲ್ ನೋಡೋದಾದರೆ ನಮ್ಮ ಮೊಬೈಲಲ್ಲಿ 5-6 ಸಾವಿರಕ್ಕಿಂತ ಹೆಚ್ಚನೇ ಇರುತ್ತೆ. ಆದರೆ ಈ 300 ರೂಪೀಸಿಗೆ 5000 ಕೊಟ್ಟಿದ್ದಾರಲ್ಲ ಈ ಪವರ್ ಬ್ಯಾಂಕಲ್ಲಿ, ಈ ಪ್ರೈಸಲ್ಲಿ ಒಂದು ಒಳ್ಳೆ ಪವರ್ ಬ್ಯಾಂಕ್ ಅಂತ ನನಗನ್ನಿಸುತ್ತೆ ಆಯಿತು. ಅಷ್ಟು ಗೈಸ್, ಈ ಪವರ್ ಬ್ಯಾಂಕಲ್ಲಿ ಉಂಟಲ್ಲ, ನೀವು ಒಂದು ಸಲ ಚಾರ್ಜ್ ಫುಲ್ಲು ಇಟ್ಟರೆ ನೀವು ಒಂದೇ ಸಲ ಚಾರ್ಜ್ 0ಇಂದ 100% ನಿಮ್ಮ ಮೊಬೈಲ್ ಉಂಟಲ್ಲ ಆಗುವಾಗ ಈ ಪವರ್ ಬ್ಯಾಂಕಿದು ಚಾರ್ಜ್ ಖತಮ್ ಆಗುತ್ತೆ. ಓಕೆ, ನಾರ್ಮಲಾಗಿ ಎಲ್ಲ ಪವರ್ ಬ್ಯಾಂಕಲ್ಲಿ ಸಹ ಇದೇ ರೀತಿ ಆಗುತ್ತೆ ಅಲ್ವಾ ಗೈಸ್? ಯಾಕೆಂದರೆ ನೀವು 10,000 ತಗೊಂಡ್ರೆ 2 ಸಲ ಚಾರ್ಜ್ ಆಗಲಿಕ್ಕೆ ಆಗುತ್ತೆ ಮೊಬೈಲನ್ನು, ಅಂದರೆ 0ಇಂದ 100%. ನೀವು ಆವಾಗವಾಗ ಇಡ್ತಾ ಇರ್ಬೋದು. ಓಕೆನಾ? ಈ ಪವರ್ ಬ್ಯಾಂಕಲ್ಲಿ ಏನು ರಪಕ್ಕ ಚಾರ್ಜ್ ಮುಗಿಯೋದಿಲ್ಲ, ನಾನು ಟೆಸ್ಟ್ ಮಾಡಿದ್ದೀನಿ ಕಂಪ್ಲೀಟ್. ಈ ಒಂದು ಟಾರ್ಚನ್ನು ನೀವು ನೋಡ್ತಿದ್ರಿ ಗೈಸ್, ನನಗೆ ಸಖತ್ ಇಂಪ್ರೆಸ್ ಆಯಿತು. ಯಾಕೆಂದರೆ ನಾನು 4 ಗಂಟೆ ತನಕನೂ ಇದನ್ನು ಆನ್ ಮಾಡಿ ಇಟ್ಟಿದ್ದೀನಿ ಗೈಸ್. ಓಕೆನಾ? ಯಾವಾಗ ಚಾರ್ಜ್ ಖಾಲಿ ಆಗುತ್ತೆ ಅಂತ. ಇದು ಚಾರ್ಜ್ ಖಾಲಿ ಆಗ್ತಾನೆ ಇಲ್ಲ ಗೈಸ್, ಸಖತ್ ಇಂಪ್ರೆಸ್ ಆಯಿತು. ನನಗೂ ಗೊತ್ತಿತ್ತು ಅಷ್ಟು ಈಸಿಯಾಗಿ ಖಾಲಿ ಆಗಲ್ಲ ಅಂತ, ಯಾಕೆಂದರೆ ಇದರಲ್ಲಿ 5000 mAh ಇದೆ. ನಾರ್ಮಲಾಗಿ ಟಾರ್ಚಲ್ಲಿ 1000 mAh ಇರುವುದಲ್ವ ಗೈಸ್, ಅಷ್ಟು ರಪಕ್ಕ ಖಾಲಿ ಆಗುತ್ತೆ. ಓಕೆನಾ? ಇದರಲ್ಲಿ ರಪಕ್ಕ ಖಾಲಿ ಸಹ ಆಗ್ತಿಲ್ಲ, ಮತ್ತು ಮೊಬೈಲ್ಗೆ ಸಹ ಇಡ್ಬೋದು. ಓಕೆನಾ? ನನಗೆ ಅನಿಸ್ತಾ, ನೀವೇನಾದರೂ ಪರ್ಚೇಸ್ ಮಾಡಬೇಕಂತ ಇದ್ದರೆ ಪರ್ಚೇಸ್ ಮಾಡ್ಬೋದು ಆಯಿತಾ. ಒಂದು ಒಳ್ಳೆ ಪವರ್ ಬ್ಯಾಂಕ್ 300 ರೂಪೀಸಿಗೆ ನಿಮಗೆ ಕಿಸೆಯಲ್ಲೆಲ್ಲ ಇಟ್ಕೊಂಡು ಹೋಗ್ಬೋದು ಆಯಿತಾ. ಸ್ಮಾಲ್ ಚಿಕ್ಕದಿದೆ, ಮತ್ತು ಸ್ವಲ್ಪ ವೇಟ್ ಸಹ ಇದೆ ಆಯಿತಾ. ಬ್ಯಾಟ್ರಿ ಸಹ ನೀವು ನೋಡ್ತಿರ್ಬೋದು, ನಾನು ಆಗಲೇ ಹೇಳಿದೆ ಬ್ಯಾಟ್ರಿ ತೋರಿಸ್ತೀನಿ ಅಂತ, ನೀವೇ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ನಿಮಗೆ ತಗೊಳ್ಲಿಕ್ಕಿದ್ರೆ ತಗೊಳ್ಬೋದು. ಓಕೆನಾ? ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬ್ರು ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಪ್ಲೀಸ್ ಎಲ್ರಿಗೂ ರಿಕ್ವೆಸ್ಟ್, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಆಯಿತಾ. ಎಲ್ಲರೂ ಸಪೋರ್ಟ್ ಮಾಡಿ, ಮತ್ತು ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಎಲ್ಲರೂ ಲೈಕ್ ಮಾಡಿ ಆಯಿತಾ. ಎಲ್ಲರೂ ಖುಷಿಯಿಂದ ನಗರ್ತಾ ಲೈಫನ್ನು ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್.